ಸ್ನೇಹಿತರೆ, ಇವತ್ತು ಫಸ್ಟ್ ಟೈಮ್ UDID ಕಾರ್ಡ್ ಹೇಗೆ ಮಾಡ್ಕೋಬೇಕಂತ ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ಹಾಗಾಗಿ UDID ಕಾರ್ಡ್ ಅಂದರೆ ಏನು, ಅದು ಹೇಗೆ ಮಾಡ್ತಾರೆ, ಎಲ್ಲಿ ಸಿಕ್ಕತ್ತೆ ಅನ್ನೋದು ಇದು ತುಂಬ ಮುಖ್ಯವಾದ ವಿಚಾರ. ಹಾಗಾಗಿ ಯೂನಿಕ್ ಡಿಸಬಿಲಿಟಿ ID ಕಾರ್ಡ್ ನಿಮ್ಮ ಮೊಬೈಲ್ನಲ್ಲಿ ಈಸಿಯಾಗಿ ಹೇಗೆ ಮಾಡ್ಕೋಬೋದು. ಸೊ ನಿಮ್ಮ ಮೊಬೈಲ್ ಎತ್ಕೊಂಡು ಮೊಬೈಲ್ನಲ್ಲಿ ಗೂಗಲಲ್ಲಿ ಹೋಗಿ UDID ಬಿಗ್ ಲೆಟರಲ್ಲಿ ಹೊಡೆದ್ರೆ ಅದು ಬರುತ್ತೆ. ಅದು ಓಪನ್ ಮಾಡಿದ ತಕ್ಷಣವೇ ಫಸ್ಟ್ ಕೇಳೋದವರು PWD ಲಾಗಿಂಗ್ ಅಂದರೆ PWD ಲಾಗಿಂಗ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಫಸ್ಟ್ ಬರೋದು ಅದು ಎನ್ರೋಲ್ಮೆಂಟ್ ನಂಬರ್ ಇಲ್ಲ ಆಧಾರ್ ಕಾರ್ಡ್ ನಂಬರ್ ಇಲ್ಲ UDID ಕಾರ್ಡ್ ನಂಬರ್ ಕೇಳುತ್ತೆ. ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋರು UDID ಕಾರ್ಡ್ನ ಆಧಾರದಿಂದ ಮಾಡ್ಬೋದು. ಸೊ ಹಾಗಾಗಿ ನೀವು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಸೊ ಹಾಗಾಗಿ ಇವತ್ತು ನಂಬರ್ 1 ನೀವು ಓಪನ್ ಮಾಡಿದ ತಕ್ಷಣವೇ ಬರುತ್ತೆ. ನಿಮ್ಮ ಹೆಸರುದಿಂದ ಒಂದು 20 ಕ್ವಶನ್ ಇರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಅದು ಮಾಡಬೇಕಂದ್ರೆ 4 ಐಟಮ್ ನಿಮ್ಮ ಜೊತೆ ಇರಬೇಕು. ಫಸ್ಟ್ ಒನ್, ನಿಮ್ಮ ಹೆಸರುದಿಂದ ಸ್ಟಾರ್ಟ್ ಆದರೆ ಫೋಟೋ ಚಿಕ್ಕದಾಗಿ ಫೋನಲ್ಲೇ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಸಿಗ್ನೇಚರ್, ನಿಮ್ಮ ಆಧಾರ್ ಕಾರ್ಡಲ್ಲೇ ಇರೋ ಫೋನ್ ನಂಬರ್. ಸೊ ಈ OTP ಬರುತ್ತೆ. ಹಾಗಾಗಿ ದಯಮಾಡಿ ಈ 4 ಐಟಮ್ ನಿಮ್ಮ ಹತ್ರ ಇಟ್ಕೊಂಡು ನೀವು ಅದು ಕೇಳ್ತಾ ಇರುತ್ತೆ. ಟೋಟಲ್ 15 ಭಾಷೆಗಳಲ್ಲಿ UDID ಕಾರ್ಡ್ನ ಮಾಡಿದ್ದಾರೆ. ಸೊ ಹಾಗಾಗಿ ಈಸಿಯಾಗಿ ಕನ್ನಡದಲ್ಲೇ ನಾವು ಮಾಡ್ಕೋಬೋದು. ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋದರೆ ಲಾಸ್ಟಲ್ಲಿ ಬರುತ್ತೆ ನಿಮ್ಮ ಯಾವ ಆಸ್ಪತ್ರೆಯಲ್ಲಿ ನೀವು UDID ಕಾರ್ಡ್ ತಗೋಬೇಕಂತ ಇರುತ್ತೆ. ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನೀವು ಆಯ್ಕೆ ಮಾಡ್ಕೋಬೇಕು ಹಾಸ್ಪಿಟ್ಲೆ. ಆ ಹಾಸ್ಪಿಟ್ಲಲ್ಲಿ ಹೋಗಿ ಅದು ಫಾರ್ಮ್ ಡೌನ್ಲೋಡ್ ಆಗುತ್ತೆ. ನೀವು ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಆಗುತ್ತೆ. ಇಮೇಲ್ ID, ಫೋನ್ ನಂಬರ್ ಕೊಟ್ಟಿದ್ರಿ, ಅಲ್ಲಿ ನೀವು ಜಿರಾಕ್ಸ್ ಸೆಂಟ್ರಿಗೆ ಹೋಗಿ ಜಿರಾಕ್ಸ್ ತಗೊಂಡು ಅದನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡಿದ್ರೆ ಆ ಡಾಕ್ಟರ್ ನಿಮಗೆ ಆರ್ಥೋಪೆಟಿಕ್ ಅಂದರೆ ಆರ್ಥೋಪೆಟಿಕ್, ಪೋಲಿಯೋ ಇರುವವರಿಗೆ ನೋಡ್ತಾರಲ್ಲ ಅಂಥ ಡಾಕ್ಟರ್. ಸೊ 21 ಅಂಗವಿಕಲತೆಗೆ 4-5 ಡಾಕ್ಟರ್ಸ್ ಇರ್ತಾರೆ. ನೀವು ಡೆಫ್ ಅಂಡ್ ಡೆಮ್ ಇರ್ಬೋದು, ಐ ಪ್ರಾಬ್ಲಮ್ ಇರೋರು, ಇದು ಅಂಧತ್ವ ಇರ್ತಾರಲ್ಲ ಅವ್ರ ಪ್ರಾಬ್ಲಮ್ ಇರ್ಬೋದು. ಸೊ ಆ ಥರ ಯಾವ ಡಾಕ್ಟರ್ ಬೇಕು ಅಲ್ಲಿ ಹೋಗಿ ಕೇವಲ 30 ದಿನ ಒಳಗಡೆ ನಿಮ್ಮ UDID ಕಾರ್ಡ್ ನಿಮ್ಮ ಮನೆಗೆ ಬರುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ಇವತ್ತು ನಮ್ಮ ದೇಶದಲ್ಲಿ UDID ಕಾರ್ಡ್ ಕಡ್ಡಾಯ ಆಗಿದೆ. ಆಧಾರ್ ಕಾರ್ಡ್ ಹೇಗೆ ಕಡ್ಡಾಯನೋ UDID ಕಾರ್ಡ್ ಅಂಗವಿಕಲರಿಗೆ ಕಡ್ಡಾಯ ಆಗಿದೆ. ಹಾಗಾಗಿ ನೀವು ಬ್ರೋಕರ್ಸ್ ಜೊತೆಯಲ್ಲಿ ಹೋಗಿ, ನನಗೆ ತುಂಬ ಜನ ಕಾಲ್ ಮಾಡ್ತಾ ಇದ್ರು, ಏನಂತ ಹೇಳಿದ್ರೆ 20,000 ಕೊಟ್ಟಿದ್ದೀನಿ, 10,000 ಕೊಟ್ಟಿದ್ದೀನಿ, 5,000 ಕೊಟ್ಟಿದ್ದೀನಿ ಅಂತ. ಅದೆಲ್ಲ ಕೊಡೋಕ್ಕೆ ಹೋಗಬಾರ್ದು. ಇದು 0 ಅಮೌಂಟಲ್ಲಿ ಆಗೋದು. ಕೇವಲ ಒಂದು 10-15 ರೂಪಾಯಿದಲ್ಲಿ ಒಂದು ಜಿರಾಕ್ಸ್ ತಗೊಳಿದ್ರೆ ಸಾಕು, ಇದು ಫಿನಿಶ್ ಆಗುತ್ತೆ. ಸೊ ಮುಂದಿನ ವಾರದಲ್ಲಿ ಬರ್ತೀನಿ ನಿಮ್ಮ ಮುಂದೆ UDID ಕಾರ್ಡ್ದಿಂದ ಏನೇನು ಉಪಯೋಗಗಳಿದೆ. ಸೊ UDID ಕಾರ್ಡ್ ಬಂದ ಮೇಲೆ ಇದು 30 ದಿನ ಒಳಗಡೆ ನಿಮಗೆ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಬರುತ್ತೆ. ಬಂದಿಲ್ಲ ಅಂದರೂ ಪರವಾಗಿಲ್ಲ, ನೀವು ಆ ನಂಬರ್ ಇರುತ್ತಲ್ಲ ಅಕ್ಲಾಸ್ಮೆಂಟಲ್ಲಿ ನೀವು ಕೂಡ ಆನ್ಲೈನ್ ಮಾಡ್ಕೋಬೋದು. ಸೊ UDID ಕಾರ್ಡ್ ತುಂಬ ಕಡ್ಡಾಯ. ಸೊ UDID ಕಾರ್ಡ್ ಬಂದಮೇಲೆ ಹೇಗೆ ಇದನ್ನ ಉಪಯೋಗ ಪಡ್ಕೋಬೋದು, ಸರ್ಕಾರ ಜೊತೆ ಏನೇನು ನಮಗೆ ಸವಲತ್ತುಗಳು ಸಿಕ್ಕತ್ತೆ ಅನ್ನೋದು ಹೇಳಕ್ಕೆ ಬರ್ತೀನಿ. ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ನಾನು ನಿಮ್ಮ ಕಿರಣ್ ನಾಯಕ್. ಸೊ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್, ದಿ ವಾಯ್ಸ್ ಆಫ್ ಕಿರಣ್ ನಾಯಕ್ ಒಂದು ಯೂಟ್ಯೂಬ್ ಚಾನಲ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇನ್ನು ಮುಂದೆ ಅಂಗವಿಕಲರ ವಿಷಯ ಇರ್ಬೋದು, ಟ್ರಾನ್ಸ್ಜೆಂಡರ್ ವಿಷಯ ಇರ್ಬೋದು, HIV ಪೇಷಂಟ್ ವಿಷಯ ಇರ್ಬೋದು, ಸೆಕ್ಸ್ ವರ್ಕರ್ ವಿಷಯ ಇರ್ಬೋದು, ಸಮುದಾಯದಲ್ಲಿ ಏನೇನು ನಡೀತಾ ಇದೆ ಹೊಸ ಟಾಪಿಕ್ ಬಗ್ಗೆ ನಿಮ್ಮ ಜೊತೆ ಬರ್ತೀನಿ. ನನ್ನ ವಿಡಿಯೋಸ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕ್ಲಿಕ್ ಮಾಡಿ ಆ್ಯಂಡ್ ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೊಡಿ. ಥ್ಯಾಂಕ್ ಯು.